ವಿಜಯ ನ್ಯೂಸ್ಗೆ ಸ್ವಾಗತ. ವಕೀಲರು ನ್ಯಾಯಾಂಗದ ಕೀಲಿ ಕೈ ಇದ್ದಂತೆ. ಕಟ್ಟಡ ಪೂರ್ಣಗೊಂಡ ಬಳಿಕ ಅದು ಬಳಕೆ ಮಾಡಬೇಕು. ಪ್ರಾರಂಭದ ದಿನದಿಂದಲೇ ಕಾರ್ಯಾರಂಭ ಆರಂಭವಾಗಿದ್ದು ಸಂತಸ ತಂದಿದೆ ಅಂತ ಹೈಕೋರ್ಟ್ ನ್ಯಾಯಮೂರ್ತಿ, ಕೊಪ್ಪಳ ಆಡಳಿತಾತ್ಮಕ ನ್ಯಾಯಾಧೀಶರು ಆದ ಸಿಎಂ ಪೂರ್ಣಚ ಹೇಳಿದ್ದಾರೆ. ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಲಾದ ನ್ಯಾಯಾಲಯ ಸಂಕೀರ್ಣ ಉದ್ಘಾಟಿಸಿ ಅವರು ಮಾತನಾಡಿದರು. ಹೊಸ ಕಟ್ಟಡ ಉದ್ಘಾಟನೆ ಐತಿಹಾಸಿಕವಾಗಿದೆ. ವಕೀಲರ ತಂತ್ರಜ್ಞಾನದಲ್ಲಿ ಪರಿಣಿತಿ ಹೊಂದಿ ಈ ಫೈಲಿಂಗ್ ಸಂಪೂರ್ಣ ತಿಳಿದುಕೊಳ್ಳಿ. ಈ ಸೇವಾ ಕೇಂದ್ರ ಬಳಕೆ ಮಾಡುವವರು ಕಡಿಮೆಯಾಗಿದ್ದಾರೆ. ಹೊಸ ಕಟ್ಟಡದಲ್ಲಿ ಎಲ್ಲಾ ಕೆಲಸಗಳು ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿದ್ರು. ಹೈಕೋರ್ಟ್ ನ್ಯಾಯಮೂರ್ತಿ ಹಂಚಾಟೆ ಸಂಜೀವ್ ಕುಮಾರ್ ಮಾತನಾಡಿ, ಆದಾಯ ಇಲ್ಲ ಅಂತ ನ್ಯಾಯಾಂಗ ಕ್ಷೇತ್ರದ ಅಭಿವೃದ್ಧಿ ನಿರ್ಲಕ್ಷ್ಯ ವಹಿಸೋದು ಸರಿಯಲ್ಲ. ಹೊಸ ತಾಲೂಕುಗಳ ನ್ಯಾಯಾಲಯ ಕಟ್ಟಡಕ್ಕೆ ನಿವೇಶನ ಸಿಕ್ಕಿಲ್ಲ. ನ್ಯಾಯಾಲಯದ ಪ್ರಕ್ರಿಯೆ ವಿಳಂಬವಾಗ್ತಾ ಇದೆ. ಆತ್ಮಾವಲೋಕನ ಅಗತ್ಯವಿದೆ. ನ್ಯಾಯಾಧೀಶರು ಮತ್ತು ವಕೀಲರು ಒತ್ತಡದಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದಾರೆ. ಆರೋಗ್ಯ ಲೆಕ್ಕಿಸದೆ ಕಕ್ಷಿದಾರಿಗೆ ನ್ಯಾಯ ಕೊಡಿಸಲು ಶ್ರಮಿಸುತ್ತಿದ್ದಾರೆ. ಆಹಾರ ಉತ್ಪಾದನೆಯಲ್ಲಿ ಫಲಪುಷ್ಪ ಹಣ ಬೆಳೆಯಲು ಮುಂದಾಗಿ ಈ ಮಣ್ಣು ಯೋಗ್ಯವಾಗಿದೆ ಎಂದಿದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಉತ್ತಮವಾಗಿದೆ. ನಾನು ವಕೀಲನಾಗಿದ್ರೂ ವೃತ್ತಿ ಮಾಡಲು ಆಗಲಿಲ್ಲ. ಜನಸೇವೆ ನನ್ನ ಬಿಡಲಿಲ್ಲ. ಜಗತ್ತಲ್ಲಿ ತಾಂತ್ರಿಕ ವ್ಯವಸ್ಥೆ ಸಾಕಷ್ಟು ವೇಗವಾಗಿದೆ. ವಕೀಲ ವೃತ್ತಿ ಬಹಳ ಕಠಿಣತೆಯಿಂದ ಕೂಡಿದೆ. ಸುಪ್ರೀಂ ಕೋರ್ಟ್ ಬೆಂಚ್ ಆಗಲಿ ಅಂದ್ರೆ ಕರ್ನಾಟಕ ಸೇರಿ ಸುತ್ತಮುತ್ತಲಿನ ರಾಜ್ಯಗಳಿಗೆ ಅನುಕೂಲವಾಗುತ್ತೆ. ಸರ್ಕಾರದಿಂದ ನ್ಯಾಯಾಲಯಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲಾಗುತ್ತೆ. ಕುಕನೂರು ನ್ಯಾಯಾಲಯಕ್ಕೆ 9 ಕೋಟಿ ರೂಪಾಯಿ ಮಂಜೂರಾಗಿದೆ. ಕನಕಗಿರಿ, ಕಾರಟಗಿ ಕೋರ್ಟ್ ಕಟ್ಟಡಗಳಿಗೂ ಅನುದಾನ ಕೊಡಲಾಗಿದೆ. ಜನತೆ ಸಹಕಾರ ಕೊಡಬೇಕು. ಯಲಬುರ್ಗಾ ವಕೀಲರ ಭವನಕ್ಕೆ 3 ಕೋಟಿ ಅನುದಾನ ಕೊಡಲಾಗುತ್ತೆ. ಮುಂದಿನ ವರ್ಷ ಕುಕನೂರಿನಲ್ಲಿಯೂ ಕೂಡ ಮಾಡಲಾಗುತ್ತೆ ಎಂದಿದ್ದಾರೆ. ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎಸ್ ಹೊಂಬಳ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕುಷ್ಟಗಿ, ಯಲಬುರ್ಗಾ ಸೇರಿ ಒಂದು ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಮಂಜೂರಾತಿ ನೀಡಬೇಕು. ಹೊಸ ಕಟ್ಟಡದಲ್ಲಿ ವಕೀಲರಿಗೆ ತಾತ್ಕಾಲಿಕವಾಗಿ ಭವನ ಕೊಡಬೇಕು ಎಂದಿದ್ದಾರೆ. Elected representative that has led to the successful completion of this court building. It has to be acknowledged that these court buildings are constructed in what is called as the access to justice or justice at the doorstep. It is under these schemes that initially an itinerary court is set up, then a regular civil judges court is set up, then a senior civil judges court, which leads to establishment of these court buildings. When these court complexes are set up, the real beneficiary is the litigant public. We, the bar and the bench, are stakeholders in this administration of justice. To enable the stakeholders to function properly, to provide a conducive environment, to provide adequate facilities, because in this system of administration of justice, valuable rights of parties are decided. Now this system of administration of justice has to be conducted in proper proceedings in a proper manner. ನಾನೊಂದು ಸುಮಾರು 3 ವಾರದ ಹಿಂದೆ ಇಲ್ಲಿಗೆ ಬಂದಿದ್ದೆ. ಈ ಕಟ್ಟಡವನ್ನು ಇನ್ಸ್ಪೆಕ್ಟ್ ಮಾಡಿದೆ. ಬಾರ್ ಮೆಂಬರ್ಸು ಮತ್ತು ಜುಡಿಷಿಯಲ್ ಆಫೀಸರ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದೆ. ಮೊದಲನೇ ವಿಷಯ ಅವ್ರಿಗೆ ತಿಳಿಸಿದಂದರೆ, ಕಟ್ಟಡ ರೆಡಿ ಆದಾಗ ಕೂಡಲೇ ಅದನ್ನ ಉಪಯೋಗಿಸ್ಬೇಕು. ದ ಪರ್ಪಸ್ ಫಾರ್ ವಿಚ್ ದೀಸ್ ಬಿಲ್ಡಿಂಗ್ಸ್ ಆರ್ ಬಿಲ್ಟ್ ಈಸ್ ಫಾರ್ ಇಟ್ ಟು ಬಿ ಯೂಸ್ಡ್. ದಿನನಿತ್ಯ ನೀವಿಲ್ಲಿ ಕೆಲಸ ಮಾಡ್ತಾ ಇರೋದು, ಕಕ್ಷಿಗಾರರು ಇಲ್ಲಿಗೆ ಬರ್ತಾರೆ. ದಿನನಿತ್ಯ ಯೂಸ್ ಮಾಡೋರಿಗೆ ಅದು ಇಮಿಡಿಯೇಟ್ ಅವೈಲಬಲ್ ಆಗಬೇಕು. ನಾವು ಆಮೇಲೆ ನಂತರ ಬೇಕಾದ್ರೆ ಬಂದು ಫಂಕ್ಷನ್ ಮಾಡೋಣ, ಇನಾಗ್ರೇಷನ್ ಬೇಕಾದ್ರೆ ಮಾಡೋಣ. ಬಟ್ ಬಿಲ್ಡಿಂಗ್ ರೆಡಿ ಆದ ಕೂಡಲೇ ಅದು ಯೂಸ್ ಆಗಬೇಕು. ದಟ್ ಈಸ್ ದ ರಿಯಲ್ ಪರ್ಪಸ್ ಆಫ್ ಯೂಸಿಂಗ್. ಬಟ್ ಇನ್ ಎನಿ ಇವೆಂಟ್ ದೇ ವಾಂಟೆಡ್ ಟು ಹ್ಯಾವ್ ಅ ಫಂಕ್ಷನ್ ವಿಚ್ ಇಸ್ ಆಲ್ ರೈಟ್. ಪ್ರಾಬಬ್ಲಿ ದಿಟ್ ಇಸ್ ದೇರ್ ಮೆಷರ್ ಆಫ್ showing appreciation to the elected representatives, to the prior judicial officers, and hence we are at this function today. PDJ ಅವರು ಹೇಳಿದ್ರು, ಇವತ್ತು ಇನಾಗ್ರೇಷನ್ ಆದ ಕೂಡಲೇ ಇವತ್ತೇ ಕೋರ್ಟ್ ಸಿಟ್ಟಿಂಗ್ ಮಾಡ್ತಾ ಇದ್ದೀವಿ.
ಮೊದಲನೇ ದಿವಸನೇ ನಾವು ಸಿಟ್ಟಿಂಗ್ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ. ಸೊ ಇದು ಕೇಳಿ ಭಾಳ ಖುಷಿ ಆಯಿತು. One more reason when these court complexes are constructed is we as an institution expect the quality of the bar to improve. ಉದಾಹರಣೆಗೆ 2008ರಿಂದ ಧಾರವಾಡ ಮತ್ತು ಕಲಬುರಗಿಯಲ್ಲಿ ಹೈಕೋರ್ಟ್ ಬೆಂಚಸ್ ಪ್ರಾರಂಭ ಆಗಿದೆ. ನಾವು ಇವತ್ತು ಸುಮಾರು ಒಂದು 20 ವರ್ಷ ಪಂಡಿತ್ ಸಾಹೇಬರ ಭಾಷಣ, ಅಧ್ಯಕ್ಷರ ಭಾಷಣ ಅಂದರೆ ಲಿಟಲ್ ಕಮೆಂಟ್ ಮಾಡಬೇಕು, ಬಟ್ ಐ ಆಮ್ ನಾಟ್ ಏಬಲ್ ಟು ಕಮೆಂಟ್ ಆನ್ ದೇರ್ ಸ್ಪೀಚಸ್. ಐ ಕೆನಾಟ್ ರಿವ್ಯೂ ಆನ್ ದೇರ್ ಸ್ಪೀಚಸ್, ಬಟ್ ಅವರ ವಿಚಾರಗಳನ್ನು ನಾನು ಒಪ್ತೇನೆ ಆಸ್ ಎ ಲವ್ ಮೈಕರ್. ಮತ್ತು ಅಂಜಾಟೆ ಸಾಹೇಬರು ಬಹಳ I feel very proud of you, sir. We are so humble. That shows the greatness of both the honorable judges. ನೀವು ಪಾರ್ಟಿಸಿಪೇಟ್ ಮಾಡಿ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೀರಿ. ನಾನು ಒಪ್ತೇನೆ ನಿಮ್ಮ ಮಾತುಗಳನ್ನು. ಅದರಲ್ಲಿ ನ್ಯಾಯಾಧೀಶರಾದಂಥ ಅಂಜಾಟೆ ಸಾಹೇಬರು ಭಾಳ ಸವಿಸ್ತಾರವಾಗಿ ಈ ಮ್ಯಾನ್ ಪವರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳಿ. ಐ ಟೋಟ್ಲಿ ಅಗ್ರಿ ವಿತ್ ಯು. ಅದೇ ಥರ ಜಸ್ಟಿಸ್ ಪುಣೇತ್ ಸಾಹೇಬರು ಹಿರಿಯ ವಕೀಲರು ಜವಾಬ್ದಾರಿ, ಅವರ ವಿಚಾರಗಳು ಮತ್ತು ಕಿರಿಯ ವಕೀಲರು ಏನನ್ನ ತಿಳ್ಕೋಬೇಕು, ದ ಕಾಂಬಿನೇಷನ್ ಆಫ್ ದಿ ಸೀನಿಯರ್ ಲಾಯರ್ಸ್ ಆ್ಯಂಡ್ ಜೂನಿಯರ್ ಲಾಯರ್ಸು ತಮ್ಮ ವಿಚಾರಗಳನ್ನು ಎಕ್ಸ್ಚೇಂಜ್ ಮಾಡಿ ಅವರ ಸಲಹೆ ಪಡೆದು ಉತ್ತಮವಾದಂಥ ವಕೀಲರು ಈ ಸಮಾಜಕ್ಕೆ ಬರಬೇಕಂತ ಹೇಳಿದ್ದನ್ನು ನಾನು ಖಂಡಿತವಾಗಿ ಒಪ್ತೇನೆ. ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ ಟೆಕ್ನಾಲಜಿ, ನಮ್ಮ ತಾಂತ್ರಿಕ ವ್ಯವಸ್ಥೆ ಜಗತ್ತಿನಲ್ಲಿ ಬಹಳಷ್ಟು ಸುಧಾರಣೆ ಆಗ್ತಾ ಇದೆ. ಮೊದಲಷ್ಟು ವಿಳಂಬ ಆಗ್ತಾ ಇಲ್ಲ. ಅವ್ರು ಹೇಳಿದ ಹಾಗೆ ಈಗ ಟೈಪ್ ರೈಟರ್ ಬೇಕಾಗಿಲ್ಲ. ಟೈಪ್ ರೈಟರಲ್ಲಿ ಫಸ್ಟ್ ಒಂದು ಲೈನ್ ಏನಾದ್ರು ಮಿಸ್ಟೇಕ್ ಆದರೆ ಮತ್ತೆ ಫಸ್ಟಿಂದ ಹೊಡ್ಕೊಂಡು ಬರಬೇಕಾಗಿತ್ತು. ಜಡ್ಜಸ್ದು ಬಹಳ ಕಷ್ಟದ ಕೆಲಸ ರೀ, ಭಾಳ ಹಗರಲ್ಲ ಜಡ್ಜಸ್ ಆಗೋದು, ವೆರಿ ಸ್ಟ್ರೆಸ್ಫುಲ್ ಆಗಿದೆ. ಅದೇ ಥರ ಸೀನಿಯರ್ ಲಾಯರ್ಸು ಕೂಡ. ಜಿಲ್ಲಾ ನ್ಯಾಯಾಧೀಶ ಚಂದ್ರಶೇಖರ್ ಸಿ ಸ್ವಾಗತ ಮಾಡಿದ್ರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ, ಎಡಿಸಿ ಲೋಕೋಪಯೋಗಿ ಇಲಾಖೆ ಇಇ ಹೇಮಂತ್ ರಾಜ್, ಎಸಿ ಕ್ಯಾ ಮಹೇಶ್ ಮಾಲಕಿತಿ, ವಕೀಲರ ಸಂಘದ ಉಪಾಧ್ಯಕ್ಷ ಎಂಎಸ್ ನಾಯ್ಕರ್, ಪ್ರಧಾನ ಕಾರ್ಯದರ್ಶಿ ಮಹಂತೇಶ್ ಎಟಿ ಹಾಗೂ ವಕೀಲರು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, ಕೊಪ್ಪಳ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.